ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಟೊಮೆಟೊ ಹಣ್ಣನ್ನ ಬಳಸ್ಕೊಂಡು ಕೇವಲ 10 ನಿಮಿಷದಲ್ಲಿ ಈ ರೀತಿ ಗರಿಗರಿಯಾಗಿರ್ತಕ್ಕಂಥ ಒಂದು ಟೊಮೆಟೊ ದೋಸೆನ ಯಾವ ರೀತಿ ಮಾಡೋದು ಅಂತ ನೋಡೋಣ. 2 ರೀತಿಯಲ್ಲಿ ಮಾಡ್ಕೊಳ್ಬೋದು. ಸ್ಮೂತಾಗಿ ಕೂಡ ಮಾಡ್ಕೊಳ್ಬೋದು, ಹಾಗೆ ಕ್ರಿಸ್ಪಿಯಾಗಿ ಕೂಡ ನಾವು ಮಾಡ್ಕೊಳ್ಬೋದು. ಕೇವಲ 10 ನಿಮಿಷದಲ್ಲಿ ಈ ರೀತಿ ಒಂದು ಸ್ವಲ್ಪನೂ ದೋಸೆ ತವಕ್ಕೆ ಅಂಟದೇ ಇರೋ ರೀತಿಯಲ್ಲಿ ಸಿಂಪಲ್ ಆಗಿರ್ತಕ್ಕಂಥ ಒಂದು ಮೆಥಡಲ್ಲಿ ಮಾಡ್ಕೊಳ್ಬೋದು. ಇಲ್ಲಿ ಯಾವುದೇ ರೀತಿಯ ಫರ್ಮೆಂಟೇಷನ್ ಇರೋದಿಲ್ಲ, ಮೊಸರು ಬಳಸಿರೋದಿಲ್ಲ, ಅಕ್ಕಿ ಕೂಡ ಬೇಡ. ತುಂಬಾ ಸರಳವಾಗಿ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೊಳ್ಳೋಣ ಅಂತ ಒಂದ್ಸಲ ನೋಡ್ಕೊಂಡು ಬಿಡೋಣ. ನಾನಿಲ್ಲಿ ಒಂದು ಮಿಕ್ಸಿ ಜಾರಿಗೆ 1-2 ಟೊಮೆಟೊನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊಳ್ಳೋದಾದರೆ ಒಂದು 3 ಟೊಮೆಟೊ ಅಥವಾ 4 ಟೊಮೆಟೊ ಹಾಕ್ಕೊಳ್ಬೋದು. ಖಾರಕ್ಕೆ ಒಂದು 2-3 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಿದ್ದೀನಿ. ಹಾಗೆ 1 ಇಂಚ್ ಆಗುವಷ್ಟು ಶುಂಠಿ ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು 2-3 ಬೆಳ್ಳುಳ್ಳಿ ಹೆಸರುಗಳನ್ನ ಸೇರಿಸ್ಕೊಂಡಿದ್ದೀನಿ. ಈ ರೀತಿ ಮಾಡೋದ್ರಿಂದ ದೋಸೆ ರುಚಿ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಹಾಗೆ ಚಟ್ನಿ ಅವಶ್ಯಕತೆ ಕೂಡ ಇರೋದಿಲ್ಲ. ನೋಡಿ, ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಒಂದು ಅರ್ಧ ಭಾಗ ಮಾತ್ರ ನಾನು ಮಾಡ್ಕೊಂಡಿದ್ದೀನಿ. ನುಣ್ಣಗೆ ಅಂದರೆ ತೀರಾ ನುಣ್ಣಗಲ್ಲ, ಈ ರೀತಿ ತರಿಯಾಗಿದೆ. ಪರವಾಗಿಲ್ಲ, ಇದನ್ನು ಮತ್ತೆ ನಾವು ರುಬ್ಕೊಳ್ಬೇಕಾಗತ್ತೆ. ಹಾಗಾಗಿ ಇಷ್ಟಿದ್ರೆ ಸಾಕು. ಇವಾಗ ಇದಕ್ಕೆ ನಾನು 1 ಕಪ್ ಆಗುವಷ್ಟು ಚಿರೋಟಿ ರವೆ ಸೇರಿಸ್ಕೊಳ್ತಿದ್ದೀನಿ. ನೋಡಿ, ಚಿರೋಟಿ ರವೆ ಅಥವಾ ಬಾಂಬೆ ರವೆ ಅಂತ ಹೇಳ್ತಾರಲ್ಲ, ಅದನ್ನು 1 ಕಪ್ ಆಗುವಷ್ಟು ಸೇರಿಸ್ಕೊತಿದ್ದೀನಿ. ಇದು ಕೂಡ ಅಷ್ಟೇ, ನೀವು ದೋಸೆ ಕ್ವಾಂಟಿಟಿ ಜಾಸ್ತಿ ಆಗಿತ್ತು ಅಂತಂದರೆ ಡಬಲ್ ಮಾಡ್ಕೊಳ್ಬೋದು. ಇವಾಗ ನೋಡಿ, 1 ಕಪ್ ಚಿರೋಟಿ ರವೆ ಸೇರಿಸ್ಕೊಂಡಿದ್ದೀನಿ. ಇವಾಗ ಅದೇ ಕಪ್ಪಿಂದ ಒಂದು 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಮೆಜರ್ಮೆಂಟ್ ಕಪ್ಪು ಒಂದೇ ತೊಗೊಳ್ಳಿ. ನೋಡಿ, 1/4 ಕಪ್ ಆಗುವಷ್ಟು ಗೋಧಿ ಹಿಟ್ಟು, 1 ಕಪ್ಪು ಚಿರೋಟಿ ರವೆ, 1/4 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು. ಇದಕ್ಕೆ ಮೊಸರು ಹಾಕೋ ಅವಶ್ಯಕತೆ ಇರೋದಿಲ್ಲ. ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನೋಡಿ, ಈ ರೀತಿ ನುಣ್ಣಗಾಗಬೇಕು. ಮೊದಲೇ ನಾವು ಟೊಮೆಟೊ ಹಾಕಿದಾಗ ಒಂದು ಸ್ವಲ್ಪ ತರಿ ಇತ್ತು. ಇವಾಗ ರವೆ ಜೊತೆ ಹಾಗೆ ಗೋಧಿ ಹಿಟ್ಟಿನ ಜೊತೆ ನುಣ್ಣಗೆ ಆಗಿರುತ್ತೆ. ಹಾಗಾಗಿ ಒಂದ್ಸರಿ ಟೊಮೆಟೊ ರುಬ್ಕೊಂಡಾದಮೇಲೆ ಚಿರೋಟಿ ರವೆ ಹಾಗೆ ಗೋಧಿ ಹಿಟ್ಟಿನ ಸೇರಿಸ್ಕೊಂಡು ಆಮೇಲೆ ರುಬ್ಕೊಳ್ಳಿ. ಈ ರೀತಿ ನೈಸಾಗಿ ರುಬ್ಕೊಳ್ಳಿ. ಇಷ್ಟು ಬ್ಯಾಟರ್ ಕರೆಕ್ಟಾಗಿರಬೇಕು. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ತಗೊಳ್ತಿದ್ದೀನಿ. ಈ ರೀತಿ ತೆಕ್ಕೊಂಡಾದಮೇಲೆ ಇದನ್ನು ನಾವು ದೋಸೆ ಬ್ಯಾಟರ್ ಬರೋವರೆಗೂ ಒಂದು ಸ್ವಲ್ಪ ನೀರು ಕಲಿಸ್ಕೊಂಡು ಒಂದು ಹದಕ್ಕೆ ತೊಗೊಳ್ಬೇಕು. ಒಂದು ಸ್ವಲ್ಪ ಮಿಕ್ಸರ್ ಜಾರ್ ತೊಳೆದಿರ್ತಕ್ಕಂಥ ನೀರನ್ನು ಕೂಡ ಸೇರಿಸ್ಕೊಂಡು ಒಂದ್ಸರಿ ಚೆಕ್ ಮಾಡ್ಕೊಳ್ಳೋಣ. ಈ ರೀತಿ ಕರೆಕ್ಟಾಗಿ ಕಲಿಸ್ಕೊಳ್ಳಿ. ಇಲ್ಲಿ ಫರ್ಮೆಂಟೇಷನ್ ಬೇಡ, ಮೊಸರು ಬೇಡ, ಈನೋ ಸೋಡಾ ಯಾವುದು ಹಾಕೋ ಅವಶ್ಯಕತೆ ಇರೋದಿಲ್ಲ. ಹಾಗೆ ಕೂಡ ನಾವು ಮಾಡ್ಕೊಳ್ಬೋದು. ಹೆಚ್ಚು ಕಡಿಮೆ ಎಣ್ಣೆ ಕೂಡ ಹಾಕೋ ಅವಶ್ಯಕತೆನೇ ಇರೋದಿಲ್ಲ. ಅಷ್ಟು ಪರ್ಫೆಕ್ಟಾಗಿ ದೋಸೆ ಬರುತ್ತೆ. ಇನ್ನೊಂದು ಸ್ವಲ್ಪ ನೀರು ಸೇರಿಸ್ಕೊಂಡಿದ್ದೀನಿ. ಈ ರೀತಿ ನೀರು ಸೇರಿಸ್ಕೊಳ್ತಾ ಒಂದು ದೋಸೆ ಹಿಟ್ಟಿನ ಒಂದು ಹದಕ್ಕೆ ನಾವು ಇದನ್ನು ತೊಗೊಳ್ಬೇಕು. ನೋಡಿ, ಈ ರೀತಿ ಇಷ್ಟಾದರೆ ಸಾಕು. ಇದನ್ನ ನಾವು ಒಂದು 10-15 ನಿಮಿಷ ಅಂದರೆ ಒಂದು ಚಟ್ನಿ ಮಾಡ್ಕೊಳ್ಳೋಷ್ಟು ಟೈಮ್ ಕೊಟ್ಟು ರೆಸ್ಟ್ ಮಾಡಲಿಕ್ಕೆ ಬಿಟ್ಬಿಡೋಣ. ಹಾಗಾಗಿ ಮೇಲ್ಗಡೆ ಒಂದು ಪ್ಲೇಟ್ನ ಮುಚ್ಚಿ ಒಂದು 10-15 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ಇವಾಗ ನೋಡಿ, 15 ನಿಮಿಷ ಆಗಿತ್ತು. ತೆಗೆದು ತೋರಿಸ್ತಿದ್ದೀನಿ. ನೀರೇನಾದರೂ ಇನ್ನು ಸ್ವಲ್ಪ ಬೇಕು ಅನಿಸಿದರೆ ಆ್ಯಡ್ ಮಾಡ್ಕೊಳ್ಬೋದು. ನನಗಿಲ್ಲಿ ಏನೂ ನೀರು ಹಾಕೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಬ್ಯಾಟರ್ ರೆಡಿಯಾಗಿದೆ. ಹಾಗಾಗಿ ನಾನು ನೀರು ಹಾಕ್ತಿಲ್ಲ. ಇನ್ನೊಂದು ಸರಿ ಕರೆಕ್ಟಾಗಿ ಕಲಿಸ್ಕೊಳ್ಳೋಣ. ಇಷ್ಟಾದರೆ ಸಾಕು. ನೋಡಿ, ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಾದ್ಮೇಲೆ ದೋಸೆ ಒಂದು ಸ್ವಲ್ಪ ಹಗುರವಾಗಿ ಬರಲಿ ಅನ್ನೋದಕ್ಕೋಸ್ಕರ ಒಂದೇ ಒಂದು ಚಿಟಿಕೆ ನಾನಿಲ್ಲಿ ಅಡುಗೆ ಸೋಡಾ ಹಾಕ್ಕೊಳ್ತಿದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ಹಾಕೋದ್ರಿಂದ ಒಂದು ಸ್ವಲ್ಪ ದೋಸೆ ಹಗುರವಾಗುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಂಡಿದ್ದೀನಿ. ಉಪ್ಪು, ಅಡುಗೆ ಸೋಡಾ ಹಾಕಾದ್ಮೇಲೆ ಒಂದು ಸರಿ ನೀಟಾಗಿ ಕೈಯಾಡಿಸ್ಕೊಳ್ಳಿ. ಇಲ್ಲಿ ನಾನು ಕೂಡ ಟೊಮೆಟೊ ಎಷ್ಟೇ ರುಬ್ಕೊಂಡ್ರು ಒಂದು ಸ್ವಲ್ಪ ತರಿ ಅನಿಸುತ್ತೆ. ಪರವಾಗಿಲ್ಲ, ಇದೇನು ದೋಸೆ ಹಂಚಿಗೆ ಹತ್ಕೊಳ್ಳೋದಿಲ್ಲ, ಅಂಟೋದಿಲ್ಲ. ಬಟ್ ನಿಮ್ಗೇನಾದರೂ ಸಾಧ್ಯ ಆದರೆ ನೈಸಾಗಿ ರುಬ್ಕೊಳ್ಳಿ. ಇಲ್ಲ ಅಂದರೆ ಪರವಾಗಿಲ್ಲ, ಇಷ್ಟೇ ಇರಲಿ. ಯಾಕಂದರೆ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿರೋದ್ರಿಂದ ಒಂದು ಸ್ವಲ್ಪ ತರಿ ಇರುತ್ತೆ. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಸೈಡಲ್ಲಿ ಗ್ಯಾಸ್ ಮೇಲೆ ಆಲ್ರೆಡಿ ದೋಸೆ ತವನ ಕಾಯ್ಲಿಕ್ಕೆ ಇಟ್ಟಿದ್ದೆ. ಪ್ರತಿ ಸಾರಿ ಹೇಳುವಾಗನೇ ಈಗೂ ಕೂಡ ದೋಸೆ ತವಕ್ಕೆ ಒಂದು ಸ್ವಲ್ಪ ನಾವು ನೀರನ್ನ ಹಾಕಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಳ್ಬೇಕು. ಅಂದಾಗ ಮಾತ್ರ ದೋಸೆ ಲೈನಾಗಿ ನಮಗೆ ಬರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ದೋಸೆ ಹಂಚನ್ನು ನಾವು ಆರಿಸ್ಕೊಳ್ಬೇಕು. ಇವಾಗ ಲೋ ಫ್ಲೇಮಲ್ಲೇ ಇಟ್ಕೊಂಡು ದೋಸೆ ಹಿಟ್ಟನ್ನ ಹಾಕ್ಕೊಳ್ಬೇಕು. ನಿಮಗೆ ಯಾವ ಸೈಜಲ್ಲಿ ದೋಸೆ ಬೇಕೋ ಆ ಒಂದು ಆಧಾರದ ಮೇಲೆ ದೋಸೆ ಹಿಟ್ಟನ್ನ ಹಾಕ್ಕೊಂಡು ಈ ರೀತಿ ನಿಧಾನವಾಗಿ ಸ್ಪ್ರೆಡ್ ಮಾಡ್ತಾ ಹೋಗಿ. ನೋಡಿ, ದೋಸೆ ಹಂಚನ್ನು ನಾವು ಕ್ಲೀನಾಗಿ ನೀರು ಹಾಕಿ ಒಂದು ಮಟ್ಟಿಗೆ ಬಿಸಿ ತಂದಿರ್ತೀವಲ್ಲ, ಹಾಗಾಗಿ ಈ ರೀತಿ ಲೈನಾಗಿ ಕರೆಕ್ಟಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಾಕ್ಕೊಳ್ಳಿ ದೋಸೆನ. ಈ ರೀತಿ ಸ್ಪ್ರೆಡ್ ಆದಮೇಲೆ ನಿಮಗೆ ಬೇಕು ಅಂದರೆ ಎಣ್ಣೆ ಹಾಕ್ಕೊಳ್ಳಿ. ಆದರೆ ನಾನಿಲ್ಲಿ ಎಣ್ಣೆ ಹಾಕ್ತಿಲ್ಲ. ಎಣ್ಣೆ ತುಪ್ಪ ಯಾವುದಾದ್ರೂ ಹಾಕ್ಕೊಂಡು ನೀವು ಬೇಯಿಸ್ಕೊಳ್ಬೋದು. ಬಟ್ ಇಲ್ಲಿ ನಾನು ಎಣ್ಣೆ ತುಪ್ಪ ಎರಡನ್ನೂ ಬಳಸ್ತಿಲ್ಲ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಗರಿ ಆಗಬೇಕು ಅಂತಂದರೆ ಒಂದು ಸ್ವಲ್ಪ ಟೈಮ್ ಕೊಟ್ಟು ಬೇಯಿಸ್ಕೊಳ್ಳಿ. ಅಂಚನ್ನು ಕೂಡ ಬೇಯಿಸ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪ ದೋಸೆ ಹಂಚನ್ನು ಆಚೆ ಈಚೆ
ಸರಿಸ್ಕೊಂಡು ಎಡ್ಜಸ್ನೆಲ್ಲನೂ ಕರೆಕ್ಟಾಗಿ ಬೆಂದಿಸ್ಕೊಳ್ಬೇಕು. ನೋಡಿ ಈ ರೀತಿ ಹಂಚು ಬೆಂದ್ಕೊಳ್ಬೇಕು. ಇವಾಗ ಮತ್ತೆ ನಾನು ಹೇಳ್ತಿದ್ದೀನಿ, ಮೀಡಿಯಮ್ ಫ್ಲೇಮಲ್ಲಿ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಕೆಂಪಾಗೋವರೆಗೂ ಬೇಯಿಸ್ಕೊಳ್ಬೇಕು. ನೋಡಿ ಈ ರೀತಿ ಕೆಂಪಾಗಬೇಕು. ನಮ್ಗೆ ಇಷ್ಟ ಇಲ್ಲ ಗರಿ ಗರಿ ಅಂತಂದರೆ ಬೇಗ ಕೂಡ ತಗೊಳ್ಬೋದು, ಅಂದರೆ ಕೆಂಪಾಗೋವರೆಗೂ ವೆಯ್ಟ್ ಮಾಡೋ ಅವಶ್ಯಕತೆ ಇರಲ್ಲ, ಬೇಗ ತಗೊಳ್ಬೋದು. ಇವಾಗ ದೋಸೆ ರೆಡಿಯಾಗಿದೆ, ಟೊಮೆಟೊ ದೋಸೆ. ನೋಡಿ ನಾರ್ಮಲ್ ದೋಸೆ ಹಾಗೇ, ಅಂದರೆ ನಾವು ಅಕ್ಕಿ ನೆನೆಸಿ ಫರ್ಮೆಂಟೇಷನ್ ಮಾಡಿರ್ತೀವಲ್ಲ ಅದೇ ದೋಸೆ ರೀತಿಯಲ್ಲಿ, ಬಟ್ ಟೇಸ್ಟ್ ಬೇರೆ ರೀತಿಯಲ್ಲಿರುತ್ತೆ, ಅಷ್ಟೇ ಗರಿ ಗರಿಯಾಗಿ ಬಂದಿರುತ್ತೆ. ಇಲ್ಲಿ ನಾನು ಯಾವುದೇ ರೀತಿಯ ಎಣ್ಣೆ ಅಥವಾ ತುಪ್ಪ ಬಳಸಿಲ್ಲ, ನೀವು ಬೇಕು ಅಂದರೆ ಹಾಕ್ಕೊಳ್ಳಿ. ನೋಡಿ ಈ ರೀತಿ ಗರಿ ಗರಿ ಆಗಿರ್ತಕ್ಕಂಥ ದೋಸೆನ 10 ನಿಮಿಷದಲ್ಲಿ ಟೊಮೆಟೊ ಬಳಸ್ಕೊಂಡು ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಕೂಡ ಹಾಳಾಗದೆ ರೀತಿಯಲ್ಲಿ ದೋಸೆ ಪರ್ಫೆಕ್ಟಾಗಿ ಬರುತ್ತೆ, ಅಂದರೆ ದೋಸೆ ಹಂಚಿಗೆ ಸ್ವಲ್ಪನೂ ಹಿಡಿಯೋದಿಲ್ಲ. ಇವಾಗ ನೋಡಿ ಮತ್ತೊಂದು ಸರಿ ಹಾಕಿ ತೋರಿಸ್ತಿದ್ದೀನಿ. ಮತ್ತೆ ನೀರು ಹಾಕ್ಕೊಂಡು ಬಟ್ಟೆಯಿಂದ ಕ್ಲೀನ್ ಮಾಡ್ಕೊಂಡಿದ್ದೀನಿ ದೋಸೆ ಹಂಚಿನ. ಮತ್ತೊಂದು ದೋಸೆನ ಈ ರೀತಿ ಹಾಕಿ ತೋರಿಸ್ತಿದ್ದೀನಿ. ಈ ದೋಸೆ ಹಾಕುವಾಗಲೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಹಿಟ್ಟನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ. ಆಗ ದೋಸೆ ಹಂಚಿಗೆ ಈ ಒಂದು ಹಿಟ್ಟು ಅಂಟದೇ ಇರೋ ರೀತಿಯಲ್ಲಿ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು. ಈ ರೀತಿ ಸ್ಪ್ರೆಡ್ ಮಾಡ್ಕೊಂಡಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ, ಅಂದರೆ ಈ ರೀತಿ ಕೆಂಪಾಗೋವರೆಗೂ ವೆಯ್ಟ್ ಮಾಡಿಕೊಂಡು ನೀವು ದೋಸೆನ ತಗೊಳ್ಬೋದು. ನಾನಿಲ್ಲಿ ಈ ದೋಸೆನ ಗರಿ ಗರಿಯಾಗಿ ಬೇಯಿಸ್ತಿಲ್ಲ, ಒಂದು ಸ್ವಲ್ಪ ಸಾಫ್ಟಾಗಿರಲಿ ಅನ್ನೋದಕ್ಕೋಸ್ಕರ ಬೇಗ ತಗೊಳ್ತಿದ್ದೀನಿ. ನೋಡಿ ಕರೆಕ್ಟಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ನಾನು ರೋಲ್ ಮಾಡ್ತಿದ್ದೀನಿ. ತುಂಬಾ ಸಾಫ್ಟಾಗಿರುತ್ತೆ, ಒಂದು ಸ್ವಲ್ಪನೂ ಹರಿಯೋದಿಲ್ಲ, ಅಷ್ಟು ಪರ್ಫೆಕ್ಟಾಗಿ ಈ ಒಂದು ಟೊಮೆಟೊ ದೋಸೆನ ಮಾಡ್ಕೊಳ್ಬೋದು. ನೋಡಿ ಕರೆಕ್ಟಾಗಿರ್ತಕ್ಕಂಥ ಒಂದು ಸ್ಟ್ರಕ್ಚರಲ್ಲಿ ಟೊಮೆಟೊ ದೋಸೆನ ನಾವು ರೆಡಿ ಮಾಡ್ಕೊಂಡಿದ್ದಾಗಿದೆ. ಇದಕ್ಕೆ ಬೇಕು ಅಂದರೆ ನೀವು ಕಾಯಿ ಚಟ್ನಿ ಮಾಡ್ಕೊಳ್ಬೋದು, ಇಲ್ಲ ಅಂತಂದರೆ ಹಾಗೆ ಕೂಡ ತಿನ್ಕೊಳ್ಬೋದು. ಯಾಕಂದರೆ ನಾವಿಲ್ಲಿ ರುಬ್ಬುವಾಗ ಒಣಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಸೇರಿಸಿರೋದ್ರಿಂದ ರುಚಿ ಒಂದು ಸ್ವಲ್ಪ ಡಿಫ್ರೆಂಟಾಗೇ ಇರುತ್ತೆ, ಅಂದರೆ ಚಟ್ನಿ ಅವಶ್ಯಕತೆ ಇಲ್ಲದೇನೂ ಕೂಡ ತಿನ್ಬೋದು. ನೋಡಿ ಎಷ್ಟು ಗರಿ ಗರಿಯಾಗಿದೆ ಅಂದರೆ ಆ ಸೌಂಡಲ್ಲೇ ನಿಮಗೆ ಗೊತ್ತಾಗುತ್ತೆ ದೋಸೆ. ಈ ರೀತಿ ಕೂಡ ಮಾಡ್ಕೊಳ್ಬೋದು, ಅಂದರೆ ಕ್ರಿಸ್ಪಿಯಾಗಿ ಕೂಡ ನಾವು ದೋಸೆನ ಮಾಡ್ಕೊಳ್ಬೋದು. ಇಲ್ಲ ನಮಗೆ ಕ್ರಿಸ್ಪಿ ಬೇಡ ಅಂತಂದರೆ ಸ್ಮೂತಾಗಿ ಕೂಡ ನಾವು ದೋಸೆ ಮಾಡ್ಕೊಳ್ಬೋದು. ನಾನಿಲ್ಲಿ ಒಂದು ಕಾಯಿ ಚಟ್ನಿನ ಮಾಡಿಟ್ಕೊಂಡಿದ್ದೆ, ಅದ್ರ ಜೊತೆಗೆ ಸರ್ವ್ ಮಾಡ್ತಿದ್ದೀನಿ. ನೋಡಿ ಗರಿ ಗರಿ ಅಂತಂದರೆ ಲಾಂಗ್ ಲಾಸ್ಟಿಂಗ್, ಅಂದರೆ ಒಂದು ಭಾಳ ಹೊತ್ತವರೆಗೂ ಒಂದು 10 ನಿಮಿಷ ಆದರೂ ದೋಸೆ ಕ್ರಿಸ್ಪಿನೆಸ್ ಹಾಳಾಗಿರೋದಿಲ್ಲ, ಒಂದೇ ರೀತಿಯಲ್ಲಿ ಇರುತ್ತೆ. ಹಾಗೆ ಸ್ಮೂತಾಗಿ ಕೂಡ ನಾನು ಒಂದು ದೋಸೆನ ಹಾಕಿದ್ದೆ. ಎಷ್ಟು ಸ್ಮೂತ್ ಅಂದರೆ ಒಂದು ಸ್ವಲ್ಪನೂ ಹರಿಯೋದಿಲ್ಲ, ಅಷ್ಟರ ಮಟ್ಟಿಗೆ ಸ್ಮೂತಾಗಿರ್ತಕ್ಕಂಥ ದೋಸೆ. ಈ ಚಪಾತಿ ಇರುತ್ತಲ್ಲ ಆ ರೀತಿಯಲ್ಲಿ ಸ್ಮೂತಾಗಿರ್ತಕ್ಕಂಥ ದೋಸೆನೂ ಕೂಡ ನೀವು ಮಾಡ್ಕೊಳ್ಬೋದು. 2 ರೀತಿಯಲ್ಲಿ ನಾನು ಈ ಒಂದು ದೋಸೆನ ಮಾಡಿ ತೋರಿಸಿದ್ದೀನಿ. ನಿಮಗೆ ಯಾವ್ದು ಇಂಟ್ರೆಸ್ಟೋ ಅದನ್ನು ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ಟೊಮೆಟೊ ದೋಸೆ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.